ನಮಸ್ಕಾರ ಸ್ನೇಹಿತರೆ ಭಾರತದ ತ್ರಿವರ್ಣ ಧ್ವಜ ನಮ್ಮ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕು. ಅದ್ರಲ್ಲಿರ್ತಕ್ಕಂಥ ಒಂದಷ್ಟು ಸಾಮಾನ್ಯ ಸಂಗತಿಗಳು ಮತ್ತೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂದ್ರೆ ಭಾರತ ಧ್ವಜ ಸಂಹಿತೆ 2002 ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು. ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಇಂಪಾರ್ಟೆಂಟ್. ಆಸ್ ಎ ನಾವು ಭಾರತದ ಪ್ರಜೆಯಾಗಿ ಕೂಡ ನಮ್ಮ ರಾಷ್ಟ್ರದ ಧ್ವಜದ ಬಗ್ಗೆ ಒಂದಷ್ಟು ಪ್ರಮುಖವಾದ ಒಂದು ಸಂಗತಿಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸಾಮ್ಸ್ ಯಾವ್ದು ಕೇಳಬಹುದು ಅಂದ್ರೆ ಖಾದಿ ಗ್ರಾಮೋದ್ಯೋಗ ಆಗಿರ್ಬೋದು, ಓಕೆ, ಸಹಕಾರ ಸಂಘಗಳ ಒಂದು ಎಕ್ಸಾಮ್ಸ್ ಗಳಿಗಾಗಿರ್ಬೋದು, ಇದಕ್ಕೆ ಈ ಒಂದು ನ್ಯಾಷನಲ್ ಫ್ಲಾಗ್ ಬಗ್ಗೆ ಕೇಳ್ತಾ ಇರ್ತಾರೆ. ಅಂಡ್ ಈ ವಿಡಿಯೋದ PDF ನಿಮಗೆ ಬೇಕು ಅಂದ್ರೆ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಓಕೆ, ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ನಿಮಗೆ ಕೂಡ ಸಿಗುತ್ತೆ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ನಿಮಗೆ ಸಿಗುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ PDF ಲಭ್ಯವಾಗುತ್ತೆ. ಅಂಡ್ ನಾವು ಆಲ್ರೆಡಿ ಖಾದಿ ಗ್ರಾಮೋದ್ಯೋಗಕ್ಕೆ ಸಂಬಂಧಪಟ್ಟಂತೆ ಭಾರತದ ಧ್ವಜ ತ್ರಿವರ್ಣ ಧ್ವಜದ ಬಗ್ಗೆ ನಾವು ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಪ್ರಮುಖವಾದ ಪಾಯಿಂಟ್ಸ್ ಮಾತ್ರ ನಿಮಗೆ ಆ ಒಂದು PDF ಅಲ್ಲಿ ಕೊಟ್ಟಿದ್ದೆ, ಅಲ್ಲಿ ಕವರ್ ಮಾಡಿದ್ದೆ. ಇಲ್ಲಿ ಒಂದಷ್ಟು ಜನ ತುಂಬಾ ಡೀಟೇಲ್ ಆಗಿ ಕೇಳಿದ್ರಿ, ಕಮೆಂಟ್ ಮಾಡಿ ಸ್ವಲ್ಪ ಡೀಟೇಲ್ ಇತಿಹಾಸ ಬೇಕು ಅಂತ. ಸೊ ಈಗ ಡೀಟೇಲ್ ಆಗಿ ತಗೊಂಡಿದ್ದೀನಿ, ಮತ್ತೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ಏನೇನ್ ಹೇಳುತ್ತೆ ಅನ್ನೋದು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಭಾರತದ ತ್ರಿವರ್ಣ ಧ್ವಜ ತಿರಂಗ ಅಂತ ಹಿಂದಿಲಿ ಕರೀತಾರೆ. ತಿರಂಗ ಅಂತ ಅಂದ್ರೆ ತಿರಂಗ ಅಥವಾ ತ್ರಿವರ್ಣ ಧ್ವಜ ಅಂದ್ರೆ ಅದು ನಮ್ಮ ಭಾರತದ ಧ್ವಜ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಇದು ನಮ್ಮ ನಾವೊಂದು ಏನು ಭಾರತದ ಧ್ವಜ ಸಂಹಿತೆಯಲ್ಲಿ ಕೂಡ ಇದೆ. ಓಕೆ, ಯಾವಾಗ ಸರ್ ಈಗ ನಾವೇನು ಯೂಸ್ ಮಾಡ್ತೀವಿ ಈ ಒಂದು ಭಾರತದ 3 ಬಣ್ಣಗಳಿರ್ತಕ್ಕಂಥದ್ದು, ಮಧ್ಯದಲ್ಲಿ ಅಶೋಕ ಚಕ್ರ ಇರ್ತಕ್ಕಂಥದ್ದು ಏನ್ ಯೂಸ್ ಮಾಡ್ತಾ ಇದೀವಿ, ಇದು ಯಾವಾಗ ಅಕ್ಸೆಪ್ಟ್ ಮಾಡಿದ್ದು? ಜುಲೈ 22, 1947 ಅಕ್ಸೆಪ್ಟ್ ಮಾಡ್ತೀವಿ ಸರ್. ಅಂದ್ರೆ ಸ್ವತಂತ್ರಕ್ಕೆ ಇನ್ನು 23 ದಿನಕ್ಕಿಂತ ಮುಂಚೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂದ್ರೆ ಸಂವಿಧಾನದ ಸಭೆಯಲ್ಲಿ ಈ ಒಂದು ರೆಕ್ಟಾಂಗ್ಯುಲರ್ ಶೇಪ್ ಇರತಕ್ಕಂತ ನಾವು 3:2 ಇರ್ತಕ್ಕಂತ ಒಂದು ತ್ರಿವರ್ಣ ಧ್ವಜವನ್ನ ನಾವು ಅಂಗೀಕರಿಸ್ತೀವಿ. ಸೊ ಇವಾಗ ಏನ್ ಯೂಸ್ ಮಾಡ್ತಾ ಇದೀವಿ. ಓಕೆ, ಇದು ಆಫ್ಟರ್ ಇಂಡಿಪೆಂಡೆನ್ಸ್ ಡೊಮಿನಿಯನ್ ಆಫ್ ಇಂಡಿಯಾ ಆದ್ಮೇಲೆ ಕೂಡ ನಮ್ಮ ರಾಷ್ಟ್ರ ಧ್ವಜವಾಗಿ ಇದನ್ನ ಅಂಗೀಕರಿಸ್ತೀವಿ. ರಾಷ್ಟ್ರ ಧ್ವಜ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಸಂವಿಧಾನದಲ್ಲೂ ಕೂಡ ಒಂದಷ್ಟು ಪ್ರಾವಿಷನ್ಸ್ ಇದೆ, ನಿಬಂಧನೆ ಇದೆ. ವಿಧಿ 51A ಸಬ್ ಕ್ಲಾಸ್ A ಮಾತಾಡುತ್ತೆ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತ ಗೌರವಿಸಿದ ಕುರಿತು ಆ ಒಂದು ವಿಧಿ ನಮಗೆ ಆರ್ಟಿಕಲ್ ತಿಳಿಸ್ಕೊಡುತ್ತೆ. ಭಾರತ ಧ್ವಜ ಯಾವಾಗ ನಾವು ತಗೊಂಡ್ವಿ, ವೆರಿ ಇಂಪಾರ್ಟೆಂಟ್ ಇದು. ಈ ಡೇಟ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಇದನ್ನ ಕೇಳ್ತಾನೆ. ಓಕೆ, ಸೊ ಇದು ಹಾಗೆ ಬರ್ಲಿಲ್ಲ, ಇದಕ್ಕೆ ತುಂಬಾ ಇತಿಹಾಸ ಇದೆ. ಓಕೆ, ನಮ್ಮ ಪ್ರೀವಿಯಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ನಮ್ಮ ಭಾರತದಲ್ಲಿ ಧ್ವಜಗಳು ಯಾವ ರೀತಿ ಅಂತ ನೋಡೋದಾದ್ರೆ ಈಗ ನಾನು ನಿಮಗೆ ಒಂದು ಡಯಾಗ್ರಾಮ್ ಕೂಡ ಕೊಟ್ಟಿದ್ದೇನೆ. 1906 ಯಾವ ರೀತಿ ಇತ್ತು, 1907 ಯಾವ ರೀತಿ ಅಂದ್ರೆ ಇದು ಅನ್ಅಫಿಷಿಯಲ್ ಫ್ಲಾಗ್ ಆಫ್ ಇಂಡಿಯಾ ಇದು. ಓಕೆ, ಒಂದೇ ಮಾತರಂ ಅಂತ. ಇಲ್ಲಿ ಇದು ದಿಸ್ ಇಸ್ ನಮ್ಮ ಬರ್ಲಿನ್ ನಲ್ಲಿ ಇರ್ತಕ್ಕಂತ ಒಂದು ಕಮಿಟಿ, ವಿಖಾನ್ಜಿ ಖಾಮಾ ಅವರ ಒಂದು ನೇತೃತ್ವದಲ್ಲಿ ಫಸ್ಟ್ ಟೈಮ್ ಈ ರೀತಿಯಾದ ಫ್ಲಾಗ್ ನ ಆರಿಸ್ತೀವಿ ನಾವು. ಓಕೆ, ಒಂದೇ ಮಾತರಂ ಅಂತ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕೇಸರಿ, ಇಲ್ಲಿ ನೋಡಿದ್ರೆ ನಮ್ಗೆ ಅರಿಶಿಣ, ಓಕೆ, ಇಲ್ಲಿ ಬಂದು ಹಸಿರು, ಈ ರೀತಿ ಇರ್ತಕ್ಕಂಥದ್ದು. ಇದು ದ ಫ್ಲಾಗ್ ಯೂಸ್ಡ್ ಡ್ಯೂರಿಂಗ್ ದ ಹೋಮ್ ರೂಲ್ ಮೂವ್ಮೆಂಟ್ ಅಲ್ಲಿ ಈ ರೀತಿ ಫ್ಲಾಗ್ ಯೂಸ್ ಮಾಡಿದ್ರು. ಓಕೆ, ಈ ರೀತಿ ಫ್ಲಾಗ್ ಹೋಮ್ ರೂಲ್ ಮೂವ್ಮೆಂಟ್ 1917 ಅಲ್ಲಿ. ನಮಗೆ ಇಂಪಾರ್ಟೆಂಟ್ ಯಾವ್ದು ಅಂದ್ರೆ 1931 ಮತ್ತೆ 1947. ಇದು ಹೆಂಗಾಯ್ತು ಅಂತ ಇತಿಹಾಸ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಿದೆ, ಇವಾಗಿನ ಒಂದು ಪ್ರಸ್ತುತ ಇರ್ತಕ್ಕಂತ ಒಂದು ಭಾರತ ಧ್ವಜ ಪಿಂಗಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿರ್ತಕ್ಕಂಥದ್ದು. ಓಕೆ, 1931 ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಸಮಿತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನ ನಾವು ಅಂಗೀಕರಿಸ್ತೀವಿ. ಯಾವಾಗ? 1931 ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ. ಓಕೆ, ಇದ್ರದ ಒಂದು ಹೆಂಗ ಬಂತು, ವಿಕಾಸ ಹೆಂಗಾಯ್ತು ಅಂತ ನೋಡೋದಾದ್ರೆ, ನಮ್ಮ ಈ ಧ್ವಜನ ಬೇರೆ ಬೇರೆ ರಾಷ್ಟ್ರಗಳ ಧ್ವಜಗಳನ್ನ ನಾವು ಏನ್ ಮಾಡಿದ್ವಿ, ಭಾರತದಲ್ಲಿ ಅವಲಂಬಿಸಿ ಮತ್ತೆ ಅದನ್ನ ಅನಲೈಸ್ ಮಾಡಿ ಯಾವ್ದನ್ನ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿರ್ತಕ್ಕಂಥದ್ದು. ಇದು 1906 ಸ್ಥಾಪನೆ ಆಗುತ್ತೆ. ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, 1907 ಬರ್ಲಿನಲ್ಲಿ ಏನು ನಾವು ಇದು ಕಮಿಟಿ ಫ್ಲಾಗ್ ನ ರೈಸ್ ಆರಿಸಿರ್ತೀವಿ ವಿಕಾಮ್ಜಿ ಕಾಮಾ ನೇತೃತ್ವದಲ್ಲಿ. ಸೊ ಅವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಯಾವ ರೀತಿ ಫ್ಲಾಗ್ಗಳು ಬೇಕು ಅಂತ. ಯೂಶಲಿ ನಮ್ಮ ಧ್ವಜ ನಿರ್ಮಾತೃ ಪಿಂಗಳಿ ವೆಂಕಯ್ಯ ಅಂತ ಏನ್ ಕರಿತೀವಿ, ಅವರು 1916 ರಿಂದ 21 ತನಕ ಧ್ವಜದ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಓಕೆ, ಇತಿಹಾಸ ಧ್ವಜ ಹೆಂಗ್ ಬಂತು ಅಂತ ನಾವು ಇತಿಹಾಸ ತಿಳ್ಕೊತಾ ಇದೀವಿ. ಅವರು 30 ಧ್ವಜಗಳ ಮಾದರಿಯ ಒಂದು ಬುಕ್ಲೆಟ್ ನ ರೂಪದಲ್ಲಿ ಕೊಡ್ತಾರೆ. ಓಕೆ, ಬುಕ್ಲೆಟ್ ನ ರೂಪದಲ್ಲಿ ಕೊಡ್ತಾರೆ.
ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ 1921 ಮಾರ್ಚ್ 30ರಂದು ಆಂಧ್ರದ ವಿಜಯವಾಡದಲ್ಲಿ ಸೇರಿದ ಕಾಂಗ್ರೆಸ್ ಅಧಿವೇಶನದಲ್ಲಿ ಧ್ವಜನ ಪ್ರಸ್ತುತಪಡಿಸಲಾಯಿತು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಓಕೆ, ಗ್ರೂಪ್ ಸಿ ಕೇಳಿದ ಅನ್ಕೋತೀನಿ, ಮತ್ತೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ಸ್ ಬಂದಿದೆ. ಅಂದ್ರೆ ಪಿಂಗಳಿ ವೆಂಕಯ್ಯನವರ ರಾಷ್ಟ್ರ ಧ್ವಜದ ಒಂದು ಅಧ್ಯಯನದ ಮಾದರಿನ ಎಲ್ಲಿ ಪ್ರಸ್ತುತಪಡಿಸಿದ್ರು, ಎಲ್ಲಿ ಅದನ್ನ ಇಡಲಾಯಿತು ಅಂತ ಹೇಳಿದ್ದಾರೆ. ಆಂಧ್ರದ ವಿಜಯವಾಡದಲ್ಲಿ. ವೆರಿ ಇಂಪಾರ್ಟೆಂಟ್. ಓಕೆ, ಫೈನ್. ಸೊ ಗಾಂಧೀಜಿಯವರು ಕೆಂಪು ಹಸಿರು ಬಣ್ಣದ ಮಧ್ಯೆ ಬಿಳಿಯನ್ನು ಸೇರಿಸಿ ಚರಕವನ್ನು ಸೂಚಿಸ್ತಾರೆ. ಯಾವಾಗ ಇದು ಗಾಂಧೀಜಿಯವರು ಸೂಚಿಸ್ತಾರೆ, ಬಟ್ ಯಾವಾಗ 1931 ಆಗಸ್ಟ್ 6 ಕರಾಚಿಯಲ್ಲಿ ನಾವೇನ್ ಹೇಳಿದ್ವಿ, ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ, ಅಲ್ಲಿ ಈ ಚರಕ ಇರ್ತಕ್ಕಂಥದ್ದು ಅಂಗೀಕಾರ ಆಗುತ್ತೆ. ನಾವು ಹಿಂದೆ ಕೂಡ ಇಲ್ಲಿ ನೋಡಿದ್ವಿ ಅಲ್ವಾ. 1931ರಲ್ಲಿ ಕರಾಚಿಯಲ್ಲಿ ನಡೆಯತಕ್ಕಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಚರಕ ಇರೋದನ್ನ ನಾವು ಏನ್ ಮಾಡ್ತೀವಿ, ಅಧಿಕೃತವಾಗಿ ಅಂಗೀಕರಿಸ್ತೀವಿ. ಫೈನ್ ಸರ್. ಆದ್ರೆ ಇಲ್ಲಿ ಚರಕ ಬದಲು ನಾವು ಚಕ್ರ ಇರೋದು ಯಾವಾಗ ಅಂಗೀಕರಿಸ್ತೀವಿ? ಜಲಂಧರ್ನ ಶಿಕ್ಷಣ ತಜ್ಞ ಲಾಲ್ ಹಂಸರಾಜ್ ಅವರು ಚರಕದ ಬದಲಾಗಿ ಅಶೋಕ ಚಕ್ರವನ್ನು ಪರಿಗಣಿಸಲು ಒತ್ತಾಯಿಸ್ತಾರೆ. ವೆರಿ ಇಂಪಾರ್ಟೆಂಟ್. ಹೇಳ್ಬೋದು, ಅಶೋಕ ಚಕ್ರವನ್ನ ಚರಕದ ಬದಲು ನಮ್ಮ ಭಾರತದ ಒಂದು ಧ್ವಜದಲ್ಲಿ ಅಳವಡಿಸಿಕೊಳ್ಳಲು ಯಾರು ಒತ್ತಾಯಿಸಿದರು ಅಥವಾ ಯಾರು ಶಿಫಾರಸು ಮಾಡಿದ್ರು ಅಥವಾ ಯಾರ ಒಂದು ಅಭಿಪ್ರಾಯವಾಗಿತ್ತು ಅಂತ ಕೇಳಬಹುದು. ಯಾರೋ ಶಿಕ್ಷಣ ತಜ್ಞ ಲಾಲಾ ಹಂಸರಾಜ್ ಅವರು ಚರಕದ ಬದಲು ನಾವು ಅಶೋಕ ಚಕ್ರವನ್ನು ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಈ ತ್ರಿವರ್ಣ ಧ್ವಜ ಏನ್ ಇವಾಗ ಪ್ರಸ್ತುತ ಯೂಸ್ ಮಾಡ್ತಾ ಇದೀವಿ ಸರ್, ನಮ್ಮ ರಾಷ್ಟ್ರ ಧ್ವಜವಾಗಿ. ಓಕೆ, ಈ ಒಂದು 1947 ಓಕೆ ಜುಲೈ 22 ಅಕ್ಸೆಪ್ಟ್ ಮಾಡ್ಕೊತೀವಿ ಈ ಒಂದು ಚರಕ ಇರ್ತಕ್ಕಂಥದ್ದನ್ನ. ಸೊ ಅದರ ಒಂದು ಕೇಸರಿ ಏನ್ ಹೇಳುತ್ತೆ ಅಂದ್ರೆ, ಇದಕ್ಕೆ ರಾಧಾಕೃಷ್ಣನ್ ಅವರು ಒಂದು ರೀತಿಯಾದ ಹೊಸ ಅರ್ಥನೇ ಹೇಳಿದ್ದಾರೆ. ಕೇಸರಿ ಅಂದ್ರೆ ಏನರ್ಥ? ತ್ಯಾಗ, ಬಲಿದಾನ. ಬಿಳಿ ಅಂದ್ರೆ ಏನು? ಸತ್ಯ, ಶಾಂತಿ, ಶುಭ್ರತೆ. ಹಸಿರು ಅಂದ್ರೆ ಅಶೋಕದ ಸಮೃದ್ಧಿ. ಅಶೋಕ ನ್ಯಾಯ ಏನ್ ಹೇಳುತ್ತೆ ಅಂತ ಧರ್ಮದ ಸಂಕೇತ. ಇನ್ನು ಡೀಟೇಲ್ ಆಗಿ ನಾನು ನಿಮ್ ಮುಂದೆ ತಿಳಿಸ್ತಾ ಹೋಗ್ತೀನಿ ಏನ್ ಹೇಳಿದ್ರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಂತ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 3 ನಮ್ಮ ಬಣ್ಣಗಳನ್ನ ಒಂದು ವಿವರಣೆ ಸಲ್ಲಿಸಿದವರು ಯಾರು ಅಂತ ಕೇಳಬಹುದು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಓಕೆ, ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ಸ್ ಗಳು ಬರ್ತವೆ. ಇನ್ನು ನಮ್ಮ ತ್ರಿವರ್ಣ ಧ್ವಜದ ವೈಶಿಷ್ಟ್ಯಗಳು ಫಸ್ಟ್ ನಾವು ನೋಡೋದಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾನು ಮುಖ್ಯವಾದ ಪಾಯಿಂಟ್ಸ್ ಗಳನ್ನ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಖಾದಿ ಒಂದು ಇದರಲ್ಲಿ ಕವರ್ ಮಾಡಿದ್ದೇನೆ. ನಮ್ಮ ರಾಷ್ಟ್ರ ಧ್ವಜ ಯಾವಾಗ್ಲೂ ಕೈಯಿಂದ ನೂಲುವ ಅಥವಾ ಕೈಯಿಂದ ನೇಯ್ದ, ನೋಡಿ ಯಾವಾಗ್ಲೂ ಕೈಯಿಂದ, ಗಾಂಧೀಜಿ ಅವ್ರ ಚರಕದಿಂದ ಹೆಂಗ್ ನೋಯ್ತಾ ಇದ್ರು ಅದೇ ರೀತಿ ಕೈಯಿಂದ ಮಾಡಿರ್ಬೇಕು, ಯಾವುದೇ ಮೆಷಿನ್ಸ್ ಅಲ್ಲ. ಮೆಷಿನ್ಸ್ ಅಂದ್ರೆ ಚರಕ ಯೂಸ್ ಮಾಡ್ಕೋಬಹುದು. ಕೈಯಿಂದ ನೂಲುವ ಅಥವಾ ಕೈಯಿಂದ ನೇಯ್ದ, ಅದು ಉಣ್ಣೆದಾಗಿರ್ಬೋದು, ಹತ್ತಿ ಆಗಿರ್ಬೋದು, ರೇಷ್ಮೆ, ಖಾದಿ, ಬಟಿಂಗ್ ಇಂದ ನಿರ್ಮಾಣ ಮಾಡಲಾಗುವುದು. ಅರ್ಥ ಆಯ್ತಲ್ಲ? ಅದು ಉಣ್ಣೆ, ಹತ್ತಿ, ರೇಷ್ಮೆಗಳಿಂದ ಆಗಿರ್ತಕ್ಕಂಥದ್ದಾಗಿರಬೇಕು. ಓಕೆ, ಮತ್ತೆ ಉದ್ದ ಮತ್ತು ಅಗಲ ನಾವು ಅನುಪಾತ ನೋಡಿದ್ವಿ 3:2 ಇರಬೇಕು. ಓಕೆ, ಅದು ನಾನು ಹೇಳ್ತೀನಿ ಮುಂದೆ. 9 ರೀತಿಯಾದ ಅಳತೆಗಳನ್ನ ಶಿಫಾರಸು ಮಾಡಿದೆ ಸರ್ಕಾರ. ಆ ಶಿಫಾರಸಲ್ಲಿ ಹೆಚ್ಚಾಗಿ ನಾವು 6 ರೀತಿಯನ್ನ ಯೂಸ್ ಮಾಡ್ತೀವಿ, ಮುಂದೆ ತಿಳಿಸ್ತಾ ಹೋಗ್ತೀನಿ ಅದನ್ನ. ಮತ್ತೆ ಸರ್ಕಾರ ಹೊರಡಿಸಿದ ಸೂಚನೆ ಪ್ರಕಾರ ಸಾರ್ವಜನಿಕ ಕಟ್ಟಡ ಮೇಲೆ ಧ್ವಜವನ್ನು ಅರ್ಧ ಮಟ್ಟದಲ್ಲಿ ಆರಿಸಿದ ಸಂದರ್ಭವನ್ನು ಹೊರತುಪಡಿಸಿ, ಯಾವಾಗ ಹೇಳುತ್ತೆ ಸರ್ಕಾರ ಅವಾಗ ಮಾತ್ರ ಅರ್ಧ ಮಟ್ಟಕ್ಕೆ ಹಾರಿಸ್ಬೇಕು. ಇನ್ನು ಮಿಕ್ಕಿದ ಟೈಮಲ್ಲಿ ಧ್ವಜ ಅರ್ಧ ಮಟ್ಟದಲ್ಲಿ ಹಾರಿಸಬಾರದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ರಾಜ್ಯದಿಂದ ನೀಡಲಾಗುವ ಗೌರವ ರಕ್ಷಾ ಶವ ಸಂಸ್ಕಾರಗಳು ಮತ್ತೆ ಸಶಸ್ತ್ರ ಪಡೆಗಳು ಅಥವಾ ಇತರ ಅರೆಸೇನಾ ಪಡೆಗಳ ಅಂತ್ಯಕ್ರಿಯೆಗಳನ್ನು ಹೊರತುಪಡಿಸಿ ಧ್ವಜದ ಬಟ್ಟೆಯಂತೆ ಖಾಸಗಿ ಶವ ಸಂಸ್ಕಾರಗಳು ಸೇರಿದಂತೆ ಯಾವುದೇ ರೂಪದಲ್ಲಿ ಬಳಸಲಾಗುವುದಿಲ್ಲ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ಸರ್ಕಾರ ಒಂದು ಸಶಸ್ತ್ರ ಪಡೆಗಳು, ಅರೆಸೇನಾ ಪಡೆಗಳನ್ನ ಒಂದು ರೀತಿ ಯೂಸ್ ಮಾಡ್ಕೊಂಡು ಗೌರವ ಸೂಚಕ್ಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಯ ಒಂದು ಶವದ ಮೇಲೆ ಹಾಕ್ತಿವಿ ಹೊರತು ಬೇರೆ ಯಾವುದೇ ಖಾಸಗಿ ಶವ ಸಂಸ್ಕಾರ ಪಬ್ಲಿಕ್ ಪರ್ಸನ್ಸ್ ಆಗಿರ್ತಾರೆ ಅವರು. ಓಕೆ, ಅಷ್ಟು ಏನೋ ಸೇವೆ ಸಲ್ಲಿಸ್ತಿರ್ತಾರೆ ಅಂತವ್ರಿಗೆ ಒಂದು ಏನೋ ಮರ್ಯಾದೆ ಕೊಡೋಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಧ್ವಜವನ್ನು ಯಾವುದೇ ಉಡುಗೆ ಅಥವಾ ಸಮವಸ್ತ್ರದ ಭಾಗವಾಗಿ ಬಳಸಬಾರದು. ಅಂದ್ರೆ ಅದನ್ನ ಪ್ರಿಂಟ್ ಮಾಡ್ಕೊಳ್ಳೋದು, ಆ ಧ್ವಜದ ಸಮವಸ್ತ್ರದ ಭಾಗವಾಗಿ ನಮ್ಮ ಆ ಶರ್ಟ್ ನ ಸಮವಸ್ತ್ರದ ರೀತಿ ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ಒಂದು ಭಾಗನ ಈ ರೀತಿ ಮಾಡಂಗಿಲ್ಲ. ಓಕೆ, ಬಳಸಬಾರದು. ಅಥವಾ ಅದನ್ನು ಯಾವುದೇ ದಿಂಬು, ಕರವಸ್ತ್ರ ಅಥವಾ ಯಾವುದೇ ಉಡುಗೆ ಸಾಮಗ್ರಿಗಳ ಮೇಲೆ ಮುದ್ರಿಸಬಾರದು ಅಥವಾ ಕಸೂತಿ ಮಾಡಬಾರದು. ಅಂದ್ರೆ ಫ್ಲಾಗ್ ನ ತಗೊಂಡು ಅದಕ್ಕೆ ಡಿಸೈನ್ ಮಾಡೋದಾಗ್ಲಿ ಇವ್ಯಾವುದು ಕೂಡ ಮಾಡಬಾರದು. ಅಂಡ್ ಫ್ಲಾಗ್ ಎಲ್ಲಿ ಮಾಡೋದು? ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕದ ಗರಗ ಗ್ರಾಮದಲ್ಲಿ, ಧಾರವಾಡದ ಗರಗ ಗ್ರಾಮದಲ್ಲಿ ಧರಿಸ್ತೀವಿ. ಇದು ನಿಮ್ಗೆ ಗೊತ್ತಿದೆ. ಅದು ಸ್ಟ್ಯಾಂಡರ್ಡ್ ಏನ್ ಕೊಟ್ಟಿದೆ ಬ್ಯೂರೋದಲ್ಲಿ, ಅದ್ರ ಅದೇ ತಕ್ಕಂತೆ ನಮ್ಮ ರಾಷ್ಟ್ರದನ್ನ ಉತ್ಪಾದಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಕೊಟ್ಟಿರ್ತಕ್ಕಂಥ. ಇನ್ನು ರಾಷ್ಟ್ರ ಧ್ವಜ ಮಹತ್ವ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ರೀತಿ ಹೇಳ್ತಾರೆ.
ಅಶೋಕ ಚಕ್ರ ಧರ್ಮದ ನಿಯಮದ ಚಕ್ರ ಆಗಿದೆ. ಚಕ್ರದ ಚಲನೆ ಜೀವನ ಮತ್ತು ನಿಶ್ಚಲತೆಯಲ್ಲಿ ಸಾವು ಇದೆ ಅಂತ ತೋರಿಸುತ್ತೆ. ಅಂದ್ರೆ ನಮ್ಮ ಸಾವು ಜೀವನ ಹೆಂಗಾಗುತ್ತೆ, 24 ಚಕ್ರಗಳು ಅಂದ್ರೆ ಕಡ್ಡಿಗಳು ಹೆಂಗೆ ಜೀವನ ಅಂದ್ರೆ ಚಕ್ರ, ಹುಟ್ಟಿಂದ ಸಾವು, ಈ ರೀತಿ ಹೇಳ್ತಕ್ಕಂಥದ್ದು. ನಾಳೆ ದಿನ ಎಕ್ಸಾಮ್ ಇಂಥದ್ದು ಕೂಡ ಕೇಳ್ತಾನೆ ಸ್ನೇಹಿತರೆ, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ತರ ಈ ಚಕ್ರವನ್ನ ದ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದು ಯಾರು ಅಂತ ಕೇಳ್ತಾರೆ. ಸರ್ವಪಲ್ಲಿ ರಾಧಾಕೃಷ್ಣ. ಕೇಸರಿ ಬಣ್ಣ ನಿರಾಸಕ್ತಿಯನ್ನು ತ್ಯಜಿಸುವುದನ್ನು ಸೂಚಿಸುತ್ತದೆ. ಧ್ವಜದ ಮಧ್ಯದಲ್ಲಿ ಬಿಳಿ ಪಟ್ಟಿ ಇದೆ, ಅದು ಬೆಳಕು ಮತ್ತು ನಮ್ಮ ನಡವಳಿಕೆ ಮಾರ್ಗದರ್ಶಿಯ ಸತ್ಯದ ಮಾರ್ಗವನ್ನು ತೋರಿಸುತ್ತದೆ. ಹಸಿರು ಬಣ್ಣ ಮಣ್ಣು ಮತ್ತು ಸಸ್ಯ ವರ್ಗದೊಂದಿಗೆ ನಮ್ಮ ಸಂಬಂಧವನ್ನು ಪ್ರತಿನಿಧಿಸುತ್ತದೆ, ಯಾಕಂದ್ರೆ ನಮ್ಮ ಜೀವನವು ಸಸ್ಯ ವರ್ಗದ ಮೇಲೆ ಅವಲಂಬಿಸಿದೆ. ಸೊ ಈ ರೀತಿಯಾಗಿ ಅವರು ವಿವರವಾಗಿ ಕೊಡ್ತಾ ಹೋಗ್ತಾರೆ ಸರ್. ಡಾಕ್ಟರ್ ಯಾರು, ಸರ್ವಪಲ್ಲಿ ರಾಧಾಕೃಷ್ಣ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ನಾನೇನ್ ಮಾಡ್ತೀನಿ, ಆಕ್ಟ್ ಬಂದ್ಬಿಡ್ತೀನಿ. ಅಂದ್ರೆ ನಮ್ಮ ಧ್ವಜ ಸಂಹಿತೆ, ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಏನಿದೆ 2002, ಅಂದ್ರೆ 2002 ಇದನ್ನ ತರ್ತಾರೆ. ಅಂದ್ರೆ ಹಿಂದೆ ಇದ್ದಕ್ಕಂಥದ್ದು ಇದು ಓವರ್ ಸೀಟ್ ಮಾಡುತ್ತೆ. ಅದನ್ನ ಏನ್ ಮಾಡುತ್ತೆ, ಓವರ್ ಸೀಟ್ ಮಾಡುತ್ತೆ, ಅಂದ್ರೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಇದು ಇವಾಗ ನಮ್ಗೆ ಅಪ್ಲಿಕೇಬಲ್ ಆಗಿರ್ತದೆ. ಧ್ವಜದ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇದೊಂದೇ ಅಲ್ಲ, ನಮಗೆ ಬೇರೆ ಬೇರೆ ಆದ ಒಂದಷ್ಟು ಆಕ್ಟ್ ಗಳು ಇವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಬಲಮ್ ಅಂಡ್ ನೇಮ್ಸ್ ಅಂತ ಅಂದ್ರೆ ಆಕ್ಟ್ ಇದೆ. ಅಂದ್ರೆ ಲಾಂಛನ ಮತ್ತು ಹೆಸರುಗಳು 1950. ಅಂದ್ರೆ ಅದಕ್ಕೆ ಗೌರವ ಹೆಂಗಿರ್ಬೇಕು, ಹೆಂಗ್ ಮಾಡ್ಬೇಕು, ಗೌರವ ಸಲ್ಲಿಸಬೇಕು, ಅದನ್ನ ನೀವೇನಾದ್ರೂ ದುರುಪಯೋಗ ಮಾಡಿದ್ರೆ ನಿಮ್ಗೆ ಶಿಕ್ಷೆ ಅನ್ನೋದು ಈ ಆಕ್ಟ್ ನಲ್ಲಿ ಹೇಳುತ್ತೆ. ಮತ್ತೆ ರಾಷ್ಟ್ರೀಯ ಗೌರವ ಕಾಯ್ದೆ 1971, ಅವಮಾನ ತಡೆ ಅಂದ್ರೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಅಂತ. ಅಂದ್ರೆ ನ್ಯಾಷನಲ್ ಸಿಂಬಲ್ ಆಗಿರ್ಬೋದು, ನ್ಯಾಷನಲ್ ಫ್ಲಾಗ್ ಆಗಿರ್ಬೋದು, ಅಂದ್ರೆ ರಾಷ್ಟ್ರಕ್ಕೆ ಗೌರವ ಕೊಡೋದ್ರೆ ಈ ಆಕ್ಟ್ ನ ಪ್ರಕಾರ ಅವರು ಏನೋ ನಮ್ಗೆ ಯಾವುದೇ ರೀತಿಯಾದ ಕಾನೂನು ಕ್ರಮ ಕೈಗೊಳ್ಬಹುದು. ಇದು ಬಿಟ್ಟು ನಮ್ಮ ಧ್ವಜ ಸಂಹಿತೆ ಅಂತಕ್ಕಂಥದ್ದು ಏನಿದೆ, ತ್ರಿವರ್ಣ ಪ್ರದರ್ಶನ ಹೆಂಗಿರಬೇಕು, ಇದ್ರಲ್ಲಿ ಆಕ್ಚುಲಿ 3 ರೀತಿ ಇದೆ ಸರ್. ಅಂದ್ರೆ ಹೆಂಗಿರಬೇಕು ಅಂದ್ರೆ 3 ಭಾಗಗಳಿದೆ. ಕೋಡ್ ನ ಭಾಗ, ಈ ಒಂದು ಕೋಡ್ ಇದೆ, ಸಂಹಿತೆನ ಭಾಗ 1, ಭಾಗ 2, ಭಾಗ 3 ಇದೆ. ಭಾಗ 2ರಲ್ಲಿ ನಮ್ಗೆ 4 ಸೆಕ್ಷನ್ಸ್ ಬರುತ್ತೆ. ಭಾಗ 3ರಲ್ಲಿ 6 ಸೆಕ್ಷನ್ಸ್, ತುಂಬಾ ಸೆಕ್ಷನ್ಸ್ ಇದೆ. ಬಟ್ ಇಲ್ಲಿ ನಾವು ಆಸ್ ಎ ಹೋಲ್ ಆಗಿ ಈ 3 ಭಾಗಗಳನ್ನು ಕೂಡ ನಾವು ನೋಡಿ. ಭಾಗ 1 ನಮ್ಮ ತ್ರಿವರ್ಣದ ಸಾಮಾನ್ಯ ವಿವರಣೆ ಕೊಡುತ್ತೆ. ಅಂದ್ರೆ ಹೆಂಗಿರಬೇಕು, ಯಾವ ರೀತಿ ಇರಬೇಕು, ಅದರ ಬಣ್ಣ, ಅದ್ರ ಸೈಜು, ಮತ್ತೆ ಅದ್ರ ಎಲ್ಲೆಲ್ಲಿ ಯಾವ ಸೈಜ್ ಯೂಸ್ ಮಾಡಬೇಕು ಅನ್ನೋದು ಈ ಒಂದು ಭಾಗ ಹೇಳುತ್ತೆ. ಭಾಗ 2 ನಮ್ಮ ಈ ಧ್ವಜ ಸಂಹಿತೆ ಕೋಡ್ ಅಲ್ಲಿ, ಓಕೆ, ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂದ್ರೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ, ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ 2002 ಹೇಳ್ತಕ್ಕಂಥದ್ದು. ಭಾಗ 2 ಸರ್ಕಾರ ಮತ್ತು ಸರ್ಕಾರಿ ಸಂಸ್ಥೆಗಳ ಧ್ವಜವನ್ನು ಹೆಂಗೆ ಪ್ರದರ್ಶನ ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಧ್ವಜವನ್ನ ಹಾರಿಸಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಭಾಗ 3 ಏನ್ ಹೇಳುತ್ತೆ ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಂದ ಧ್ವಜವನ್ನು ಪ್ರದರ್ಶಿಸುವ ನಿಯಮ ಬಗ್ಗೆ ಮಾತಾಡುತ್ತೆ. ಓಕೆ, ಆಸ್ ಅ ಹೋಲ್ ಇದಿಷ್ಟು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ನೋಡಿದ್ರೆ ನಮ್ಮ ಧ್ವಜ ಎಷ್ಟಿರ್ಬೇಕು, 3:2. ನೋಡಿ, ಇದು 3 ಇದ್ರೆ ಈ ಒಂದು ಅಳತೆ, ಇದು 2 ಇರಬೇಕು, 2 ಭಾಗ ಇರಬೇಕು. ಓಕೆ, ಮುಂದೆ ಅಳತೆಗಳು ತೋರಿಸ್ತೇನೆ. ಸೊ ಇದು ಇರಬೇಕು. ಮತ್ತೆ ನಮ್ಮ ಚಕ್ರ ಇದೆಯಲ್ಲ, ಚಕ್ರಕ್ಕೆ ಯಾವುದೇ ಒಂದು ಸೈಜ್ ಇಲ್ಲ. ಆಕ್ಚುಲಿ ನಾವು ಈ ಒಂದು ಸೈಜ್ ನ ಮಾಡಿದಾಗ ಚಕ್ರಕ್ಕೆ ಒಂದು ಸೈಜ್ ಆಗುತ್ತೆ. ಅಂದ್ರೆ ಈ ಚಕ್ರ ಈ ಕೇಸರಿ ಮತ್ತೆ ಹಸಿರನ್ನ ಬಣ್ಣಕ್ಕೆ ಟಚ್ ಆಗಬಾರ್ದು, ಬಿಳಿ ಬಣ್ಣದ ಮಧ್ಯದಲ್ಲೇ ಇರಬೇಕು. ಇದು ಪ್ರಮುಖವಾಗಿರ್ತದೆ. 24 ಕಡ್ಡಿಗಳಿರ್ತಕ್ಕಂಥದ್ದು. ಇನ್ನು ನಮ್ಮ ಈ ಧ್ವಜದ ಗಾತ್ರಗಳ ವೆರಿ ಇಂಪಾರ್ಟೆಂಟ್ ಸರ್. 9 ರೀತಿಯ ಧ್ವಜದ ಗಾತ್ರಗಳಿದೆ. ಅದರಲ್ಲಿ ಎಸ್ಪೆಷಲಿ ನಾವು ಯೂಸ್ ಮಾಡೋದು 6 ಧ್ವಜದ ಗಾತ್ರಗಳು. ಓಕೆ, ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಈ 3 ಇದೆಯಲ್ಲ, ಇದು 3 ನಾವು ವೆಹಿಕಲ್ ಗಳಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಈಗ 7ನೇ ಧ್ವಜದ ಈ ಗಾತ್ರನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, 450/300 ಮಿಲಿಮೀಟರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇದು ಮಿಲಿಮೀಟರ್. ಒಂದ್ಸಲ ಇದನ್ನ ಉಲ್ಟಾನು ಹೇಳ್ಬಿಡ್ತಾನೆ ನಿಮಗೆ. ಅಂದ್ರೆ ಇದು ಅಗಲ ಮತ್ತು ಎತ್ತರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಒಂದ್ಸಲ ಎತ್ತರ ಅಗಲ ಅಂತ ನಿಮ್ಗೆ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೊಟ್ರೆ ಏನಾಗುತ್ತೆ, ಇದು ಉಲ್ಟಾ ಆಗುತ್ತೆ. ಉಲ್ಟಾ ಆಗುತ್ತೆ ಅಂದ್ರೆ 300 × 450 ಅಂತ ಆಗುತ್ತೆ. ಅಂದ್ರೆ ಇಲ್ಲಿ ಅಗಲ ಎತ್ತರ ನೋಡ್ಕೋಬೇಕು ನೀವು. ಓಕೆ, ಯಾವಾಗ್ಲೂ ಅಗಲ ಜಾಸ್ತಿ ಇರುತ್ತೆ, ಯಾಕಂದ್ರೆ 3:2 ಇರುತ್ತೆ. ಓಕೆ, ಅಗಲ ಜಾಸ್ತಿ ಇರುತ್ತೆ. ಅಗಲ ಎಷ್ಟು ಸರ್, ಇದು 3 ಇರುತ್ತೆ, ಇದು ಎತ್ತರ ಇದು 2 ಇರುತ್ತೆ ಅಲ್ವಾ, ಇದು ಗೊತ್ತಿರಬೇಕು ನಿಮ್ಗೆ. ಸೊ ಯೂಶಲಿ 6 ರೀತಿಲಿ ಯೂಸ್ ಮಾಡ್ತೀವಿ. ಅತ್ಯಂತ ದೊಡ್ಡದು ಅಂದ್ರೆ 6300 × 4200 ಮಿಲಿಮೀಟರ್ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ, ಅಶೋಕ ಚಕ್ರದ ಗಾತ್ರ ಇದೆಯಲ್ಲ, ಈ ಒಂದು ಫ್ಲಾಗ್ ನ ಒಂದು ಸೈಜ್ಗೆ ನಾವು ಅಶೋಕ ಚಕ್ರ ಬಿಡಿಸಿದ್ರೆ ಇಷ್ಟ ಆಗುತ್ತೆ. ಅಂದ್ರೆ ಯಾವುದೇ ಆದ ಮಿತಿ ಅಶೋಕ ಚಕ್ರಕ್ಕೆ ಸ್ಪೆಸಿಫಿಕ್ ಆಗಿ ಹಿಂಗೆ ಇರಬೇಕು ಅಂತ ಹೇಳಿಲ್ಲ. ಬಟ್ ಈ ಸೈಜ್ಗೆ ನಾವು ಫಿಟ್ ಮಾಡಕ್ ಹೋದಾಗ ಈ ಸೈಜ್ ಬರುತ್ತೆ ಅನ್ನೋದ್ರಿಂದ ಈ ಸೈಜ್ ನ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಬಿಡಿ, ನೀವು ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಡಿ. ಓಕೆ, ಒಟ್ಟು 9 ರೀತಿಯಾದ ಪ್ರಿಸ್ಕ್ರೈಬ್ಡ್ ಧ್ವಜದ ಗಾತ್ರ, ವೆರಿ ಇಂಪಾರ್ಟೆಂಟ್. ಎಷ್ಟು 9 ಟೈಪ್ಸ್ ಇದೆ. ಓಕೆ, ಅದರಲ್ಲಿ 6 ಪ್ರಮುಖವಾಗಿ ಯೂಸ್ ಮಾಡ್ತೀವಿ. ಓಕೆ, ಈಗ ಈ 3ಗೇನು ಸರ್ ಹಾಗಾದ್ರೆ, ಅಂದ್ರೆ 450/300 ಇದೆಯಲ್ಲ, ಇದೇನಿದು, ಇದು ಯಾವ ಸೈಜು ಅಂತಂದ್ರೆ ಸರ್, ಇದನ್ನ
ನಾವು ವಿವಿಐಪಿ ವಿಮಾನಗಳಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಇತರ ವಿಮಾನಗಳಲ್ಲಿ ಯೂಸ್ ಮಾಡ್ತೀವಿ. ಯೂಶಲಿ ನಾನು ಮುಂದೆ ತಗೋತೀನಿ, ಇದೇ ವಿಡಿಯೋದಲ್ಲಿ ಮುಂದೆ ಇದೆ, ಎಲ್ಲಿ ವಿಮಾನಗಳಿಗೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತ ಮುಂದೆ ಹೇಳ್ತೀನಿ ನಾನು. ಓಕೆ, ನಮ್ಮ ಭಾಗ ಈ ಒಂದು ಕೋಡ್ ನ ಏನಿದೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ 3ನೇ ಭಾಗದಲ್ಲಿ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ. ಇನ್ನು ಮೋಟಾರ್ ಕಾರ್ಗಳಿಗೆ ಈ ಒಂದು ಸೈಜ್ ನ ಯೂಸ್ ಮಾಡ್ತೀವಿ. ಇದು ವಿಮಾನ ಆದ್ರೆ ಇದು ಕಾರುಗಳಲ್ಲಿ, ಮೋಟಾರು ಕಾರುಗಳಲ್ಲಿ 225/150. ಇದು ಟೇಬಲ್ ಗಳಲ್ಲಿ ಯೂಸ್ ಮಾಡ್ತೀವಿ. ಒಂದ್ಸಲ ಎಕ್ಸಾಂಪಲ್ ಕೇಳ್ತಾನೆ. ಟೇಬಲ್ ಅಂದ್ರೆ ನೀವು ನೋಡಿರ್ತೀರಿ, ಸರ್ಕಾರಿ ಅಧಿಕಾರಿಗಳ ಟೇಬಲ್ ಗಳಲ್ಲಿ, IAS IPS ಆಫೀಸರ್ ಗಳ ಟೇಬಲ್ ಗಳಲ್ಲಿ ನೋಡಿರ್ತೀರ, ಫಿಲಂ ಗಳಲ್ಲಿ ತೋರಿಸ್ತಾ ಇರ್ತಾರೆ, ಅಥವಾ ನೀವು ಖುದ್ದಾಗಿ ವಿಸಿಟ್ ಮಾಡಿದ್ರು ಗೊತ್ತಿರುತ್ತೆ. ಸೊ ಅಲ್ಲಿ ಈ ರೀತಿಯಾದ ಸಣ್ಣ ಆಗಿರ್ತಕ್ಕಂಥ ಗಾತ್ರದ ಒಂದು ಅಗಲ ಇರ್ತಕ್ಕಂಥ ಉತ್ತರ ಇರ್ತಕ್ಕಂಥ ಧ್ವಜಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಈ 3 ಬಿಟ್ರೆ ಪ್ರಮುಖವಾಗಿ ನಾವು ಏನು ಧ್ವಜಗಳನ್ನ ಆರಿಸ್ತೀವಿ ಅದು ಈ ಪ್ರಮುಖ 6 ಧ್ವಜಗಳ ರೀತಿ ಆರಿಸ್ತೀವಿ. ಇದರಲ್ಲಿ ಅತ್ಯಂತ ಒಂದೊಂದ್ಸಲ ಎಕ್ಸಾಂಪಲ್ ಹೆಂಗ್ ಕೇಳಬಹುದು ಅಂದ್ರೆ ಈ 3 ಕೇಳಬಹುದು ನಿಮ್ಗೆ. ಒಂದೊಂದ್ಸಲ ಈ ಧ್ವಜದ ಒಂದು ಅತ್ಯಂತ ದೊಡ್ಡದಾದ ಗಾತ್ರ ಯಾವುದು ಅಂತಂದ್ರೆ 6300 ಇಂಟು 4200 ಮಿಲಿಮೀಟರ್ ಅಥವಾ ಅಡಿಗಳಲ್ಲಿ ಕೇಳಿದ್ರೆ 21/14 ಅಡಿ. ಯಾಕಂದ್ರೆ 1 ಫೀಟ್ ನಮ್ಗೆ 300 ಅಪ್ರಾಕ್ಸಿಮೇಟ್ಲಿ 304 ಆಗುತ್ತೆ. 300 ಅಂತ ರೌಂಡ್ ಮಾರ್ಕ್ ಮಾಡ್ಕೋಣ. 300 mm ಇದೆ ಅಂತ ಅನ್ಕೋಣ. 300 mm 1 ಫೀಟ್ 1 ಅಡಿ ಅಂದ್ರೆ ಅಲ್ವಾ. ಸೊ ಇಲ್ಲಿ 6300 ಅಂದ್ರೆ ಎಷ್ಟಾಯ್ತು ಸರ್? ಇಲ್ಲಿ ನೋಡಿ 21 ಅಡಿ ಇಂಟು 14 ಎಷ್ಟು ಸರ್? 21 ಇಂಟು 300 ಮಾಡೋದು ಎಷ್ಟಾಗುತ್ತೆ ಸರ್? 3 6 6300 ಆಗುತ್ತೆ ಅಲ್ವಾ. ನೋಡಿದ್ರ, ದಿಸ್ ಇಸ್ ದ ಹೈಯೆಸ್ಟ್. ನೋಡಿ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಪ್ರಮುಖ ಕಟ್ಟಡಗಳ ಮೇಲೆ ಈ ದೊಡ್ಡ ಧ್ವಜಗಳನ್ನ ನಾವು ಹಾರಿಸ್ತೀವಿ. ದೆಹಲಿ ಕೋಟೆ, ರಾಷ್ಟ್ರಪತಿ ಭವನ ಇಂಥ ಕಟ್ಟಡಗಳಲ್ಲಿ ನಾವೇನ್ ಮಾಡ್ತೀವಿ? ಪ್ರಮುಖ ದೊಡ್ಡ ಕಟ್ಟಡಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಇನ್ನು ಮಧ್ಯಮದ ಗಾತ್ರದ ಕಟ್ಟಡ ಅಂದ್ರೆ ಧ್ವಜ ಅಂದ್ರೆ 12/8 ಅಂದ್ರೆ ನಾವು ಯೂಶಲಿ ಈ ಒಂದು 12/8 ಅಂದ್ರೆ ಇದು. ಓಕೆ, ಇದು 12/8, ಇದು 21/4. ನಿಮ್ಗೆ ಏನಿಲ್ಲ, ಒಂದ್ಸಲ ಅಡಿಗಳು ಕೊಡ್ತಾನೆ, ಒಂದ್ಸಲ MM ಅಲ್ಲಿ ಕೊಡ್ತಾನೆ. ಇಂಚಲ್ ಕಮ್ಮಿ ಕೇಳೋದು, ಈ ತರ ಚಿಕ್ಕದಾದ್ರೆ ಇಂಚಲ್ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅತ್ಯಂತ ಚಿಕ್ಕದ ಎಷ್ಟು ಸರ್? 150 ಇಂಟು 100 ಅಂದ್ರೆ 6/6 ಇಂಚು. ಓಕೆ, ನಾನು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ಅವನು ಅಡಿಗಳಲ್ಲೂ ಕೊಡಬಹುದು, ಮಿಲಿಮೀಟರ್ ಅಲ್ಲೂ ಕೊಡಬಹುದು. ಯೂಶಲಿ ಮಿಲಿಮೀಟರ್ ಅಲ್ಲಿ ಕೊಡ್ತಾನೆ. ನಮ್ಗೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ಮಿಲಿಮೀಟರ್ ಅಲ್ಲಿ ಸ್ಪೆಸಿಫೈ ಮಾಡಿರ್ತಕ್ಕಂಥದ್ದು. ಒಂದ್ಸಲ ಅಡಿಗಳಲ್ಲೂ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ಫೀಟ್ಗೆ 300 ಅಡಿ ಮಿಲಿಮೀಟರ್ ಅಂತ ತಿಳ್ಕೊಂಬಿಡಿ. ಓಕೆ, ಅಪ್ರಾಕ್ಸಿಮೇಟ್ಲಿ ಫೈನ್. ಓಕೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್. ಅಂಡ್ 1 ಫೀಟ್ಗೆ ಎಷ್ಟು ಇಂಚು ಅಂತ ಕೇಳಿದ್ರೆ 1 ಫೀಟ್ಗೆ ನಮ್ಗೆ 12 ಇಂಚ್. ಓಕೆ, ಇದು ಗೊತ್ತಿರಬೇಕು ಫೈನ್ ಸರ್. ಸೊ ಯಾವ ಸೈಜ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದೆ. ಇನ್ನು ಇದೇ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ನಾವು ನೋಡೋದಾದ್ರೆ, ನಮ್ಮ ಧ್ವಜ ಸಮಿತಿಯಲ್ಲಿ ನೋಡೋದಾದ್ರೆ ಸರ್, ಇಲ್ಲಿ ಇದನ್ನ ನಾನು ಹೇಳಿದೆ ನಿಮ್ಗೆ ಕಾಯ್ದೆಗಳಿವೆ, ಯಾವ ರೀತಿ ಕಾಯ್ದೆಗಳಿವೆ ಅಂತ. ಇದ್ರನ್ನ ನೀವು ಏನಾದ್ರು ಉಲ್ಲಂಘಿಸಿದ್ರೆ ಓಕೆ, ಅನಾನುಕೂಲ ಅಂದ್ರೆ ಈ ಒಂದು ಧ್ವಜಕ್ಕೆ ನೀವು ರೆಸ್ಪೆಕ್ಟ್ ಕೊಡ್ಲಿಲ್ಲ, ನಮಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ಅಥವಾ ಎರಡೂ ಕೂಡ ಕೊಡತಕ್ಕಂತ ಸಾಧ್ಯತೆ ಇರುತ್ತೆ, ಅಥವಾ ದಂಡ ಅಥವಾ ಎರಡೂ ಕೂಡ ಸಿಗುತ್ತೆ. ಅಂಡ್ ರಾಷ್ಟ್ರ ಧ್ವಜದ ಬಳಕೆ ಮತ್ತು ಪ್ರದರ್ಶನ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಬರ್ತವೆ ಎಕ್ಸಾಮ್ಗಳು. ಅಂದ್ರೆ ನೀವು ರಾಷ್ಟ್ರ ಧ್ವಜ ಯಾವಾಗ ಆರಿಸ್ಬೇಕು, ಯಾವಾಗ ಇಳಿಸ್ಬೇಕು, ಯಾವ ರೀತಿ ಆರಿಸ್ಬೇಕು, ಮತ್ತೆ ಎಲ್ಲೆಲ್ಲಿ ಆರಿಸ್ಬೇಕು, ಯಾವಾಗ ಆರಿಸ್ಬೇಕು, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಧ್ವಜವನ್ನ ಯಾವಾಗ್ಲೂ ಫಾಸ್ಟ್ ಆಗಿ ಶೀಘ್ರಗತಿಯಲ್ಲಿ ಮೇಲಕ್ಕೇರಿಸ್ಬೇಕು. ಅಂದ್ರೆ ಧ್ವಜಗಳನ್ನ ಇಲ್ಲಿಂದ ಆರ್ಸಕ್ಕಿಂತ ಏನ್ ಮಾಡ್ತೀರಾ, ಹಿಂಗೆ ಕಡ್ಡಿ ನೀವು ನೆಟ್ಟಿರ್ತೀರಲ್ಲ ಕಂಬ, ಇಲ್ಲಿಂದ ನೀವು ಫಾಸ್ಟ್ ಆಗಿ ಅದು ಮೇಲಕ್ಕೆ ಹೋಗ್ಬೇಕು, ಇಲ್ಲಿ ಓಪನ್ ಆಗ್ಬೇಕು, ಇಲ್ಲಿ ಧ್ವಜ ಹಾರಾಡ್ಬೇಕು. ಓಕೆ, ಧ್ವಜ ಇಲ್ಲಿ ಹಾರಾಡ್ಬೇಕು. ಅಂದ್ರೆ ಮೇಲಕ್ಕೆ ನಾವು ಕಳಿಸ್ಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ಬೇಕು, ಇಳಿಸುವಾಗ ನಿಧಾನಗತಿಯಲ್ಲಿ ಇಳಿಬೇಕು. ಅಂದ್ರೆ ನಾವು ಅಷ್ಟು ಮೇಲಕ್ಕೆ ಹೋಗ್ತಾ ಇದೀವಿ ಬೇಗ ಅಂತ, ಇಳಿಬೇಕಾದ್ರೆ ನಿಧಾನಕ್ಕೆ ಇಳಿತೀವಿ ಅನ್ನೋ ರೀತಿ ಒಂದು ಸೂಚನೆ ಕೊಡ್ತಕ್ಕಂಥದ್ದು. ಮತ್ತೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತನ ತನಕ ಮಾತ್ರ ಆರಿಸ್ಬೇಕು. ಈಗ ಯಾವ್ದಾದ್ರು ಒಂದು ಅಕೇಶನ್ ಅಲ್ಲಿ ಸ್ವತಂತ್ರ ದಿನಾಚರಣೆ ಆರಿಸ್ತೀರಾ ಅಂತ ಇಟ್ಕೊಳ್ಳಿ, ಸೂರ್ಯಾಸ್ತ ತನಕ ಇರಬೇಕು, ಆಮೇಲೆ ಅದನ್ನ ಇಳಿಸ್ಬೇಕಾಗತ್ತೆ. ಅಂದ್ರೆ ನೈಟ್ ಹೊತ್ತು ನಾವು ಅದನ್ನ ಆರ್ಸಂಗಿಲ್ಲ. ಓಕೆ, ಬಟ್ 2009ರಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ರಾತ್ರಿ ವೇಳೆ ಕೂಡ ನಡೆಯತಕ್ಕಂತ ಕಾರ್ಯಕ್ರಮ, ಎಷ್ಟೊಂದು ಕಾರ್ಯಕ್ರಮ ರಾತ್ರಿ ವೇಳೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕ್ರೀಡಾಕೂಟಗಳಾಗಿರ್ಬೋದು ಅಲ್ವಾ, ಅವಾಗ ಏನ್ ಮಾಡೋದು? ಸೊ ಅವಾಗ ಕ್ರೀಡಾಕೂಟದಲ್ಲಿ ನಮ್ಮ ಧ್ವಜ ಆರಿಸ್ಬೇಕು ಅಂದ್ರೆ ಆರಿಸಿ, ಆದ್ರೆ ಅದನ್ನ ಕಾಣುವಂತೆ ಬೆಳಕಿನ ವ್ಯವಸ್ಥೆನ ಕಡ್ಡಾಯವಾಗಿ ಮಾಡಬೇಕಾಗಿರುತ್ತೆ. ಅಂದ್ರೆ ಧ್ವಜಕ್ಕೆ ಲೈಟ್ ನ ನಾವು ಕೊಡಬೇಕಾಗತ್ತೆ ಸಾಕಷ್ಟು, ಅಂದ್ರೆ ಕಾಣಬೇಕದು ನಮ್ಗೆ. ಓಕೆ, ಇದನ್ನ ನಾವು ತಪ್ಪದೆ ಮಾಡ್ಬೇಕಾಗುತ್ತೆ. ಮತ್ತೆ ಅದ ಕೆಲಸ ಆದ್ಮೇಲೆ ಆ ಧ್ವಜನ ನಾವು ಇಳಿಸ್ಬೇಕಾಗುತ್ತೆ.
ಮತ್ತೆ ರಾಷ್ಟ್ರಧ್ವಜವನ್ನು ಕೆಲವು ಕಡೆ ಎಲ್ಲಾ ದಿನಗಳಲ್ಲೂ, ಇನ್ನು ಕೆಲವು ಕಡೆ ವಿಶೇಷ ದಿನಗಳಲ್ಲಿ ಮಾತ್ರ ಹಾರಿಸಲಾಗುತ್ತೆ. ಎಲ್ಲ ಕೆಲವು ಕಡೆ ಅಂದ್ರೇನು, ನಮ್ಮ ರಾಷ್ಟ್ರೀಯ ಅಂದ್ರೆ ನಮ್ಮ ರಾಷ್ಟ್ರಪತಿಗಳ ಭವನ ಆಗಿರ್ಬೋದು, ವಿಧಾನಸೌಧ, ಸೊ ಹಿಂಗೆ ಒಂದೊಂದು ನಮ್ಮ ಸರ್ಕಾರಗಳ ಏನೋ ಪ್ರಮುಖ ಕಟ್ಟಡಗಳಿದೆ ಅಲ್ಲಿ ಯಾವಾಗ್ಲೂ ಹಾರ್ತಾ ಇರ್ತಾರೆ ರಾಷ್ಟ್ರಧ್ವಜ. ಅದು ಬಿಟ್ರೆ ಕೆಲವು ಕಡೆ ವಿಶೇಷ ದಿನಗಳಲ್ಲಿ ಮಾತ್ರ ನಾವು ಹಾರಿಸ್ತೀವಿ. ಜಿಲ್ಲಾಧಿಕಾರಿ ಬಿಟ್ಟು ಬೇರೆ ಕಡೆ ಎಲ್ಲಾರು ಒಂದು ಫಂಕ್ಷನ್ಸ್ ಇದ್ದಾಗ, ಅಂದ್ರೆ ಸಾರ್ವಜನಿಕ ಒಂದು ಇದ್ದಾಗ ಮಾತ್ರ ಹಾರಿಸ್ತೀವಿ, ಪ್ರೈವೇಟ್ ಅಲ್ಲ, ಸಾರ್ವಜನಿಕ ಫಂಕ್ಷನ್ಸ್. ಓಕೆ, ಅಂದ್ರೆ ಸ್ವತಂತ್ರೋತ್ಸವ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ರಾಷ್ಟ್ರೀಯ ವಿಶೇಷ ದಿನಗಳ ಜೊತೆಗೆ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಷ್ಟ್ರ ಮಟ್ಟದ ಆಚರಣೆ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಧ್ವಜ ಏರಿಸಿದಾಗ ಧ್ವಜದ ಹಸಿರು ಬಣ್ಣ ಮೇಲಿರಬೇಕು, ಬಣ್ಣ ಮೇಲಿರುವಂತೆ ಹಾರಿಸಬೇಕು. ಅದು ಉಲ್ಟಾ ಮಾಡ್ಬಿಟ್ರೆ ತಪ್ಪಾಗುತ್ತೆ. ಆಗ ನೀವು ಉಲ್ಲಂಘನೆ ಮಾಡಿದ್ದೀರಂತ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಹುದು. ಮತ್ತೆ ರಾಷ್ಟ್ರವನ್ನು ಉರಿಸುವುದಾಗಲಿ, ಕೆಡಿಸುವುದಾಗಲಿ, ಕಾಲಡಿಲಿ ಹಾಕುವುದಾಗಲಿ, ಹಾಳು ಮಾಡುವುದಾಗಲಿ, ಅದಕ್ಕೆ ಯಾವುದೇ ತರಹದ ಅಗೌರವನ್ನ ನಾವು ತೋರಿಸಂಗಿಲ್ಲ. ಅಥವಾ ಮಾತು, ಬರಹ, ಕೃತ್ಯಗಳ ಮೂಲಕ ಅದಕ್ಕೆ ಅಗೌರವ ತೋರಿಸಂಗಿಲ್ಲ. ಇದು ಶಿಕ್ಷಾರ್ಹ ಅಪರಾಧ. ಓಕೆ, ಹವಾಮಾನದ ವೈಪರೀತ್ಯದಿಂದ ಧ್ವಜವು ಹಾಳಾಗದಂತೆ ಹಾರುತ್ತಿರೋ ಧ್ವಜವನ್ನು ಕಾಪಾಡಬೇಕಾಗುತ್ತೆ. ಅದ್ರ ಹವಾಮಾನ ವೈಪರೀತ್ಯ, ನಾವು ಧ್ವಜ ಹಾರ್ತಾ ಇರತ್ತೆ, ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಧ್ವಜನ ಇಳಿಸ್ಬೇಕಾಗತ್ತೆ, ಅಥವಾ ಅದಕ್ಕೆ ಹಾನಿಯಾಗದಂತೆ ನಾವು ಕಾಪಾಡಬೇಕಾಗುತ್ತೆ. ಮತ್ತೆ ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್, ವೇದಿಕೆ ಮೇಲೆ ಏನಾದ್ರು ಒಂದು ಸಾರ್ವಜನಿಕ ಒಂದು ಇದು ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಸ್ವತಂತ್ರ ದಿನಾಚರಣೆ ಮತ್ತೊಂದು ಮಗದೊಂದು. ಅವಾಗ ಸಭಿಕರ ಎದುರಿಗೆ ನಿಂತು ಭಾಷಣ ಮಾಡ್ತಿರ್ತಾರಲ್ಲ ಅಧ್ಯಕ್ಷ, ಅಂದ್ರೆ ಒಂದು ಸ್ಟೇಜ್ ಮೇಲೆ, ಆ ಸ್ಟೇಜ್ ಈಗ ಹಿಂಗಿದೆ ಸ್ಟೇಜ್, ಇಲ್ಲಿ ಆಡಿಯನ್ಸ್ ಇದ್ದಾರೆ, ಇದು ಸ್ಟೇಜ್, ಇಲ್ಲಿ ಕೂತಿರ್ತಾನೆ ಒಬ್ಬ, ಇಲ್ಲಿ ಈ ಕಡೆ ನೋಡ್ತಾ ಇರ್ತಾನ ಅವನು. ಸೊ ಅವನ ಬಲಭಾಗಕ್ಕೆ ಇರಬೇಕು, ಅಂದ್ರೆ ಇಲ್ಲಿ ಫ್ಲಾಗು ಇರಬೇಕು, ಇಲ್ಲಿ ಫ್ಲಾಗು ಆರ್ತಾ ಇರಬೇಕು, ಈ ಸೈಡ್ ಫ್ಲಾಗು ಆರ್ತಾ, ಅಂದ್ರೆ ಬಲಭಾಗಕ್ಕೆ ಯಾವಾಗ ಆರ್ತಾ ಇರಬೇಕು. ನಾವು ಮುಂದೆ ತಗೋತೀನಿ ಯಾವ ಯಾವ ಸಮಯದಲ್ಲಿ ಏನೇನ್ ಹೇಳ್ತಾರೆ ಅಂತ, ಬೇರೆ ರಾಷ್ಟ್ರಗಳ ಜೊತೆ ಇದ್ದಾಗ ನಮ್ಮ ಫ್ಲಾಗ್ ಹೆಂಗಿರ್ಬೇಕು, ಸೊ ಇದೆಲ್ಲ ಮುಂದೆ ತಿಳ್ಕೊತಾ ಹೋಗೋಣ. ಧ್ವಜ ಬಲಕ್ಕೆ ಇರಬೇಕು. ಓಕೆ, ಧ್ವಜದ ಕೋಲು. ನೆಕ್ಸ್ಟ್, ಸಮ್ಮೇಳನ ಇತರ ಕಾರ್ಯಕ್ರಮ ನಡೆಯುವಾಗ ವೇದಿಕೆ ಮೇಲಿರುವ ಅಧ್ಯಕ್ಷನ ಸ್ಥಾನಕ್ಕಿಂತ ಎತ್ತರದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರತಕ್ಕದ್ದು. ಯಾವ್ದಾದ್ರು ಒಂದು ಸಾರ್ವಜನಿಕ ಸಮ್ಮೇಳನ ನಡೀತಾ ಇರತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಅವಾಗ ಆ ಒಂದು ವೇದಿಕೆಗೆ ಪಕ್ಕದಲ್ಲಿ ನಾವು ಧ್ವಜ ಹಾರಿಸ್ತಾ ಇದ್ರೆ ಅದು ಆ ವೇದಿಕೆಗಿಂತ, ಆ ಅಧ್ಯಕ್ಷನ ಸ್ಥಾನಕ್ಕಿಂತ ಹೆಚ್ಚಿಗೆ ಇದ್ರಲ್ಲಿ ಹಾರಾಡ್ತಾ ಇರತ್ತೆ. ಮತ್ತೆ ಶಾಲಾ ಕಾಲೇಜು, ಕ್ರೀಡಾ ಶಿಬಿರ, ಸ್ಕೌಟ್ ಶಿಬಿರಗಳಲ್ಲೂ ಕೂಡ ಮಕ್ಕಳ ಮನಸ್ಸಲ್ಲಿ ವಿಶೇಷ ಗೌರವ ಮೂಡಿಸಲು ರಾಷ್ಟ್ರಧ್ವಜ ಹಾರಿಸಬಹುದು. ಸೊ ಒಂದು ಒಂದು ಶಿಬಿರ ಹಮ್ಮಿಕೊಂಡಾಗ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ರೀಡಾಕೂಟ ಆಯೋಜಿಸಿದಾಗ, ಸೊ ಅಲ್ಲೂ ಕೂಡ ಸ್ಕೌಟ್ಸ್ ಗಳಲ್ಲಿ ಅಲ್ಲೂ ಕೂಡ ಹಾರಿಸಬಹುದು. ಇದರಿಂದ ನಮ್ಗೆ ಮಕ್ಕಳಿಗೆ ಒಂದು ವಿಶೇಷ ಜ್ಞಾನ ಕೂಡ ಕೊಟ್ಟಂಗಾಗುತ್ತೆ. ಮತ್ತೆ ಕ್ರೀಡಾಂಗಣದಲ್ಲಿ ರಾಷ್ಟ್ರ ನಾಯಕರ ಆಗಮನ ಮೊದಲಾದ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಕಾಗದ ಚಿಕ್ಕ ಬಾವುಟಗಳನ್ನು ಬಳಸಲಾಗುತ್ತದೆ ಅಲ್ವಾ. ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಕಾಗದದ ಬಾವುಟ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಬಾವುಟ ಯೂಸ್ ಮಾಡ್ತೀವಿ. ಸೊ ಈ ಯೂಸ್ ಮಾಡಂಗಿಲ್ಲ, ಆಕ್ಚುಲಿ ಯೂಸ್ ಮಾಡಿದ್ರು ಕೂಡ ಆ ಟೈಮಲ್ಲಿ ಎಲ್ಲಾರ ಕೈಲಿ ಇರಬೇಕು ಅಂತೇಳಿ ಆ ಧ್ವಜನ ಎತ್ತೆತ್ತಲು ಎಸಿತಾರಲ್ಲ, ಅದು ಮಾಡಬಾರ್ದು. ಆ ಬಾವುಟಗಳನ್ನ ತ್ಯಾಜ್ಯದ ರೂಪದಲ್ಲಿ ಎಸುವುದನ್ನು ಪ್ರತಿಬಂಧಿಸಲಾಗಿದ್ದು, ಅದನ್ನು ಒಟ್ಟುಗೂಡಿಸಿ ಪ್ರತ್ಯೇಕವಾಗಿ ಗೌರವಪೂರ್ಣವಾಗಿ ನಾಶ ಮಾಡಬೇಕು. ಓಕೆ, ಗೌರವಪೂರ್ಣವಾಗಿ ಅದನ್ನ ನಾಶ ಮಾಡ್ಬೇಕು ಆ ಒಂದು ಕೆಲಸ ಆದ್ಮೇಲೆ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ನಾನು ರೆಡ್ ಇಂಕ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಸ್ನೇಹಿತರೆ. ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಬೇರೆ ಧ್ವಜವನ್ನು ಹಾರಿಸುವುದಾದ್ರೆ ಅದನ್ನು ರಾಷ್ಟ್ರ ಧ್ವಜದ ಎಡಕ್ಕೆ ಸಾಲಿನಲ್ಲಿ ಹಾರಿಸಬೇಕು. ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ, ಇಲ್ಲಿ ಫಿಗರ್ಸ್ ಗಳಿವೆ ನೋಡಿ. ಇದು ಬಲಭಾಗ, ಇದು ಎಡಭಾಗ. ಅಂದ್ರೆ ನಾವು ಫ್ಲಾಗ್ ನ ಕಡೆ ತಿರ್ಕೊಂಡ್ರೆ ನಮ್ಮ ಎದುರುಗಾಗಿಲ್ಲ, ಫ್ಲಾಗ್ ನ ನಾವು ಮುಂದೆ ನಿಂತ್ಕೊಂಡಾಗ ಇದು ಬಲಭಾಗ ಆಗುತ್ತೆ, ಇದು ಎಡಭಾಗ ಆಗುತ್ತೆ. ಸೊ ಈ ರೀತಿ ಇರಬೇಕು. ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಓಕೆ, ಮೆರವಣಿಗೆಯಲ್ಲಿ ರಾಷ್ಟ್ರಧ್ವಜ, ಇವಾಗ ಒಲಿಂಪಿಕ್ಸ್ ಮತ್ತೊಂದು ಬೇರೆ ಕಡೆ ಮೆರವಣಿಗೆಯಲ್ಲಿ ರಾಷ್ಟ್ರಧ್ವಜ ಹಿಡಿದಿದ್ರೆ ರಾಷ್ಟ್ರಧ್ವಜ ಬಲಭಾಗದಲ್ಲಿ ಅಥವಾ ಧ್ವಜಗಳ ಸಾಲಿನ ಮಧ್ಯದಲ್ಲಿರಬೇಕು. ಓಕೆ, ಬಲಭಾಗದಲ್ಲಿ ಇರಬೇಕು ಅಥವಾ ಮಧ್ಯದಲ್ಲಿರಬೇಕು. ಮೆರವಣಿಗೆಯಲ್ಲಿ ತಗೊಂಡ್ ಹೋಗ್ತಾ ಇದ್ರೆ ನಾವು, ಓಕೆ, ಸ್ಟ್ಯಾಂಡಿಂಗ್ ಅಲ್ಲ, ತಗೊಂಡ್ ಹೋಗ್ತಾ ಇದ್ರೆ ರಾಷ್ಟ್ರಧ್ವಜ ಪ್ರಮುಖ ಸರ್ಕಾರಿ ಕಟ್ಟಡಗಳು, ರಾಷ್ಟ್ರಪತಿ ಭವನ, ಸಂಸತ್ ಭವನ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಪ್ರತಿದಿನ ಹಾರಿಸಬೇಕು. ನೋಡಿದ್ರ ಎಲ್ಲಿ ಪ್ರತಿದಿನ ಹಾರಿಸಬೇಕು ಅಂದ್ರೆ ಸರ್ಕಾರಿ ಕಟ್ಟಡಗಳಲ್ಲಿ, ರಾಷ್ಟ್ರಪತಿ ಭವನದಲ್ಲಿ, ಸಂಸತ್ ಭವನದಲ್ಲಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಪ್ರತಿದಿನ ಹಾರಿಸಬೇಕಾಗತ್ತೆ. ಮತ್ತೆ ವೈಯಕ್ತಿಕ ವ್ಯವಹಾರಕ್ಕೆ ರಾಷ್ಟ್ರಧ್ವಜನ ಹಾರಿಸಬಾರ್ದು. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಇನ್ನು ನಮ್ಮ ಈ ಫ್ಲಾಗ್ ಕೋಡ್ ಆಫ್ ಅಂದ್ರೆ ಧ್ವಜ ಸಂಹಿತೆ 2002 ಭಾಗ 3 ಏನ್ ಹೇಳಿದ್ವಿ ನಾವು, ಈ ಕೋಡ್ ನ ಅಡಿಯಲ್ಲಿ ಭಾಗ 3 ಇರ್ತಕ್ಕಂಥದ್ದು ನಮ್ಮ ಡಿಫೆನ್ಸ್ಗೆ ಅದು ಅಪ್ಲಿಕಬಲ್ ಆಗಲ್ಲ. ಡಿಫೆನ್ಸ್ ಅಂದ್ರೆ ನಮ್ಮ ರಕ್ಷಣಾ ಒಂದು ಇದಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರದೇ ಓನ್ ರೂಲ್ಸ್ ಇದೆ, ಅದ್ರ ತಕ್ಕಂತೆ ಅವರು ನ್ಯಾಷನಲ್ ಫ್ಲಾಗ್ಸ್ ನ ಹಾರಿಸ್ತಾರೆ. ಓಕೆ, ಅದಕ್ಕೆ ಅಪ್ಲಿಕಬಲ್ ಆಗಲ್ಲ. ಈ ಕೋಡ್ ನ ಭಾಗ 3 ಅಪ್ಲಿಕಬಲ್ ಆಗಲ್ಲ. ಮತ್ತೆ ಇನ್ನು ನಮ್ಮ ವಿಶ್ವಸಂಸ್ಥೆಯ ಧ್ವಜಗಳೊಂದಿಗೆ ಬೇರೆ ಧ್ವಜಗಳೊಂದಿಗೆ ಆರಿಸೋದಾದ್ರೆ ನಮ್ಮ ರಾಷ್ಟ್ರಧ್ವಜ ಎಲ್ಲಿರಬೇಕು ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಈಗ ನೀವು ಆಡಿಯನ್ಸ್ ಇಲ್ಲಿದ್ದೀರಾ, ಈ ಆಡಿಯನ್ಸ್ ಮುಂದೆ ಯಾರೋ ಒಬ್ರು ನಿಂತಿರ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ವೀಕ್ಷಕ ಇರ್ತಾನೆ, ಇವರು ಪ್ರೇಕ್ಷಕರು, ಇವನು ವೀಕ್ಷಕ ನೋಡ್ತಾ ಇರ್ತಾನೆ, ನಿಮ್ಗೆ ಈ ಕಡೆ ತಿರ್ಕೊಂಡು ನಿಮ್ ಕಡೆ. ಈಗ
ವಿಶ್ವಸಂಸ್ಥೆಯ ಧ್ವಜಗಳೊಂದಿಗೆ ಬೇರೆ ಧ್ವಜಗಳಿಂದ ಆರಿಸೋದಾದ್ರೆ ಬಲಭಾಗದಲ್ಲಿ ಇರಬೇಕು. ಅಂದ್ರೆ ಈ ವೀಕ್ಷಕ ಇದಾನಲ್ಲ ಅವನ ಬಲಭಾಗ, ಇದು ಅವನ ಬಲಭಾಗ, ಅವನ್ ಈ ಕಡೆ ನೋಡ್ತಾನೆ. ನೀವೇನೀಗ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ ಎದುರುಗಡೆ ಅವನಿದಾನೆ ಅಂದ್ಕೊಳ್ಳಿ, ಅವನ ಬಲಭಾಗ ಯಾವುದು? ಇದು ಬಲಭಾಗದಲ್ಲಿ ಯಾವಾಗ ನೋಡಿದ್ರ ಆಲ್ಮೋಸ್ಟ್ ನಮ್ಮ ಧ್ವಜ ಯಾವಾಗ್ಲೂ ಬಲಭಾಗದಲ್ಲಿ ಇರುತ್ತೆ. ಓಕೆ, ಅದು ನೀವು ನೋಡ್ಬೇಕು. ಅಂದ್ರೆ ನಿಮ್ಗೆ ಆಪ್ಷನ್ಸ್ ಹೆಂಗ್ ಕೊಟ್ಟಿರುತ್ತೆ ಅದ್ರ ಮೇಲೆ ನೀವು ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಆಡಿಯನ್ಸ್ ಪ್ರಕಾರದಿಂದ ನೋಡೋದಾದ್ರೆ ಈ ಆಡಿಯನ್ಸ್ ನ ಎಡಭಾಗ, ವೀಕ್ಷಕರ ಒಂದು ಪ್ರೇಕ್ಷಕರ ಎಡಭಾಗ, ವೀಕ್ಷಕನ ಮುಖಾಂತರ ನೋಡೋದಾದ್ರೆ ವೀಕ್ಷಕನ ಬಲಭಾಗ. ಸೊ ಅಥವಾ ಈ ಫ್ಲಾಗ್ ನ ಫೇಸ್ ನ ಮುಖಾಂತರ ನೋಡಿದ್ರೆ ಫ್ಲಾಗ್ ಬಲಭಾಗದಲ್ಲಿ ಯಾವಾಗ್ಲೂ ಇರಬೇಕು. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅದೇ ರೀತಿ ನಾವು ಈಗ ಕ್ರಾಸಿಂಗ್ ಅಲ್ಲಿ ನಾವು ಎಷ್ಟೊಂದ್ ಕಡೆ ನೋಡಿರ್ತೀವಿ, ಹಿಂಗೆ ಕ್ರಾಸಿಂಗ್ ಅಲ್ಲಿ ಫ್ಲಾಗ್ ಗಳನ್ನ ಹಾಕಿರ್ತಾರೆ, ಹಿಂಗ್ ಕ್ರಾಸಿಂಗ್ ಅಲ್ಲಿ ಫ್ಲಾಗ್ ಗಳನ್ನ ಹಾಕಿರ್ತಾರೆ ಈ ರೀತಿ. ಸೊ ಈ ರೀತಿ ಇದ್ದಾಗ್ಲೂ ಕೂಡ ನಮ್ಮ ಒಂದು ಫ್ಲಾಗ್ಸ್ ಏನಿದೆ ಗೋಡೆ ಮೇಲೆ ಏನಿರುತ್ತೆ, ಈ ಆಡಿಯನ್ಸ್ ಮುಖಾಂತರ ನೋಡಿದ್ರೆ, ಆಡಿಯನ್ಸ್ ಇಲ್ಲಿ ಕೂತಿದ್ದಾರೆ ಅಲ್ವಾ, ನೋಡಿದ್ರೆ ಇವರ ಎಡಭಾಗದಲ್ಲಿ ಇರಬೇಕು. ಓಕೆ, ಅಂದ್ರೆ ಈ ಧ್ವಜದ ಮುಖಾಂತರ ನೋಡಿದ್ರೆ ಬಲಭಾಗ, ಈ ಆಡಿಯನ್ಸ್ ಮುಖಾಂತರ ನೋಡಿದ್ರೆ, ಪ್ರೇಕ್ಷಕರ ಮುಖಾಂತರ ನೋಡಿದ್ರೆ ಇದು ಎಡಭಾಗ, ಆದ್ರೆ ಧ್ವಜದ ಮುಖಾಂತರ ನೋಡಿದ್ರೆ ಬಲಭಾಗ. ಯಾವಾಗಲೂ ಧ್ವಜ ನಮ್ದು ಬಲಭಾಗದಲ್ಲಿ ಇರಬೇಕು. ಓಕೆ, ನಿಮ್ಮ ಈಗ ಧ್ವಜ ನಿಮ್ ನೋಡ್ತಾ ಇದೆ ಅಂದಾಗ ನೀವು ಧ್ವಜ ಕಡೆ ತಿರ್ಕೊಂಡ್ರೆ ಏನಾಗುತ್ತೆ, ಈಗ ನೀವು ವಿಡಿಯೋ ನೋಡ್ತಾ ಇದ್ರೆ ಧ್ವಜ ಕಡೆ ತಿರ್ಕೊಂಡ್ರೆ ನಿಮ್ಮ ಬಲಭಾಗ ಆಗುತ್ತೆ, ಪ್ರೇಕ್ಷಕ ಆಡಿಯನ್ಸ್ ಮುಖಾಂತರ ನೋಡಿದ್ರೆ ಎಡಭಾಗ ಆಗುತ್ತೆ. ಸೊ ಅಂದ್ರೆ ಅರ್ಥ ಇಲ್ಲಿ ನಮ್ಮ ಫ್ಲಾಗ್ ಯಾವಾಗ್ಲೂ ಬಲಭಾಗದಲ್ಲೇ ಇರಬೇಕು ಬೇರೆ ಫ್ಲಾಗ್ ಗಳ ಜೊತೆ ಹೋಲಿಸ್ಕೊಂಡ್ರೆ. ಅದನ್ನ ನಡ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇದ್ರು ಫೈನ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ರಾಷ್ಟ್ರ ಧ್ವಜದ ಜೊತೆಗೆ ವಿಶ್ವಸಂಸ್ಥೆ ಧ್ವಜವನ್ನು ಆರಿಸಿದಾಗ ಅದನ್ನು ರಾಷ್ಟ್ರೀಯ ಧ್ವಜದ ಎರಡೂ ಬದಿಗಳು ಪ್ರದರ್ಶಿಸಬಹುದು. ನೋಡಿ, ರಾಷ್ಟ್ರೀಯ ಧ್ವಜವನ್ನು ಅದು ಎದುರಿಸುತ್ತಿರುವ ದಿಕ್ಕನ್ನು ಉಲ್ಲೇಖಿಸಿದಾಗ ಬಲಭಾಗದಲ್ಲಿ ಆರಿಸುವುದು ಸಾಮಾನ್ಯ ಅಭ್ಯಾಸ. ಅಂದ್ರೆ ವಿಶ್ವಸಂಸ್ಥೆ ಇದ್ರೆ ಎರಡ್ ಕಡೆನೂ ಬೇಕಾದ್ರೆ ಆರಿಸ್ಬೋದು, ಆದ್ರೆ ನಾವು ಯೂಶಲಿ ಬಲಭಾಗದಲ್ಲಿ ಆರಿಸ್ಬೇಕು ಅಂತ ನಮ್ಮ ಈ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಹೇಳುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದಿಷ್ಟು ಬಿಟ್ರೆ ಸ್ನೇಹಿತರೆ, ಇನ್ನು ನಾವು ವೆಹಿಕಲ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದೀನಿ. ಎಲ್ಲರ ವೆಹಿಕಲ್ ಯೂಸ್ ಮಾಡಬಹುದಾ? ಎಷ್ಟೊಂದ್ ಜನ ತುಂಬಾ ವೆಹಿಕಲ್ ಒಳಗೆ ಇಟ್ಕೊಂಡಿರ್ತಾರಲ್ಲ ಸಣ್ಣ ಸಣ್ಣದು, ಅದು ಬೇರೆ. ಓಕೆ, ಸ್ವತಂತ್ರದಲ್ಲಿ ಬೀದಿಲಿ ಮಾರ್ತಿರ್ತಾರೆ, ದಟ್ ಈಸ್ ನಾಟ್ ಪ್ರಿಸ್ಕ್ರೈಬ್ಡ್ ಒನ್. ಪ್ರಿಸ್ಕ್ರೈಬ್ಡ್ ಸೈಜ್ ಏನಿದೆ ಅದನ್ನ ವೆಹಿಕಲ್ ಮುಂದ್ಗಡೆ ಕಾರಿನ ಗೂಟಕ್ಕೆ ಅಥವಾ ಕಾರಿನ ಮುಂಭಾಗ ಹಾಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊಂದ್ ಜನ ಅಲ್ವಾ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಡಿಸ್ಪ್ಲೇ ಆನ್ ಮೋಟಾರ್ ಕಾರ್ಸ್. ಮೋಟಾರ್ ಕಾರ್ಸ್ ಅಲ್ಲಿ ಯಾವ ಅಲ್ಲಿ ಡಿಸ್ಪ್ಲೇ ಮಾಡಬಹುದು ನ್ಯಾಷನಲ್ ಫ್ಲಾಗ್ ಅಂದ್ರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರು, ಲೆಫ್ಟಿನೆಂಟ್ ಗವರ್ನರು, ಹೆಡ್ ಆಫ್ ಇಂಡಿಯನ್ ಮಿಷನ್ ಪೋಸ್ಟ್ ಅಬ್ರಾಡ್ ಕಂಟ್ರೀಸ್ ಅಲ್ಲಿ ಇರ್ತಕ್ಕಂತ ನಮ್ಮ ಭಾರತದ ಪ್ರತಿನಿಧಿಗಳು ಅಲ್ಲಿ ಹೋಗಿರ್ತಾರಲ್ಲ ಅವರು, ಪ್ರೈಮ್ ಮಿನಿಸ್ಟರ್ ಅಂಡ್ ಅದರ್ ಕ್ಯಾಬಿನೆಟ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಸ್ಟೇಟ್, ಡೆಪ್ಯೂಟಿ ಮಿನಿಸ್ಟರ್ ಆಫ್ ದ ಯೂನಿಯನ್, ಕೇಂದ್ರ ಸರ್ಕಾರದ ಡೆಪ್ಯೂಟಿ ಮಿನಿಸ್ಟರ್ ಅವರು, ಚೀಫ್ ಮಿನಿಸ್ಟರ್, ಅದರ್ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ದ ಸ್ಟೇಟ್, ಡೆಪ್ಯೂಟಿ ಮಿನಿಸ್ಟರ್ ಆಫ್ ದ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ. ಅಂದ್ರೆ ಸಚಿವರು, ಸರ್ಕಾರದ ಪ್ರಮುಖವಾಗಿರ್ತಕ್ಕಂಥ ಸಚಿವರು, ಮುಖ್ಯಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಉಪಮುಖ್ಯಮಂತ್ರಿಗಳು, ಉಪ ಪ್ರಧಾನಿಗಳು ಮತ್ತೆ ಕ್ಯಾಬಿನೆಟ್ ಸಚಿವರುಗಳು ಯೂಸ್ ಮಾಡಬಹುದು. ಜೊತೆಗೆ ಸ್ಪೀಕರ್ ಆಫ್ ಲೋಕಸಭಾ ಅವರ ಕಾರಲ್ಲಿ ಕೂಡ ಹಾಕೋಬಹುದು, ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ಸ್ಪೀಕರ್ ಆಫ್ ಲೋಕಸಭಾ, ಮತ್ತೆ ನಮ್ಮ ಕೌನ್ಸಿಲ್ ನ ಅಧ್ಯಕ್ಷಗಳಾಗಿರ್ಬೋದು ಅಥವಾ ಡೆಪ್ಯೂಟಿ ಚೇರ್ಮನ್ ಅಂದ್ರೆ ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಎರಡೂ ಸದನಗಳಲ್ಲಿ. ಸೊ ಅವ್ರನ್ನ ಯೂಸ್ ಮಾಡಬಹುದು. ಮತ್ತೆ ಸಿಜೆಐ, ಓಕೆ, ಸಿಜೆಐ ಯೂಸ್ ಮಾಡೋದು ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಜಡ್ಜ್ ಆಫ್ ಹೈಕೋರ್ಟ್ಸ್, ಇವರು ತಮ್ಮ ಕಾರ್ ನಲ್ಲಿ ಹಾಕೊಂಡು ಹೋಗಬಹುದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ವೆನ್ ಎ ಫಾರಿನ್ ಡಿಗ್ನೇಟರಿ ಟ್ರಾವೆಲ್ಸ್ ಇನ್ ಎ ಕಾರ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್, ಅಂದ್ರೆ ಫಾರಿನ್ ಇಂದ ಯಾರೋ ಡಿಗ್ನೇಟರೀಸ್ ಬಂದಿರ್ತಾರೆ, ಅಂದ್ರೆ ಅಲ್ಲಿನ ಅಧ್ಯಕ್ಷ ಆಗಿರ್ಬೋದು, ಅಲ್ಲಿನ ಸಚಿವನಾಗಿರ್ಬೋದು, ಅಲ್ಲಿನ ಅಧಿಕಾರಿ ಆಗಿರ್ಬೋದು, ಸರ್ಕಾರದ ಅಧಿಕಾರಿ ಆಗಿರ್ಬೋದು ಬಂದಿರ್ತಾರೆ. ಆಗ ಅವರು ನಾವು ಕಾರ್ ಪ್ರೊವೈಡ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ನ್ಯಾಷನಲ್ ಫ್ಲಾಗ್ ವಿಲ್ ಬಿ ಫ್ಲೋನ್ ಆನ್ ದ ರೈಟ್ ಸೈಡ್ ಆಫ್ ದ ಕಾರ್ ಅಂಡ್ ದ ಫ್ಲಾಗ್ ಆಫ್ ದ ಫಾರಿನ್ ಕಂಟ್ರೀಸ್ ವಿಲ್ ಬಿ ಫ್ಲೋನ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಕಾರ್. ಅಂದ್ರೆ ಹಿಂಗೆ ಕಾರ್ ಹೋಗ್ತಾ ಇದೆ ಅಂತಂದ್ರೆ, ಹಿಂಗೆ ಕಾರ್ ಹೋಗ್ತಾ ಇದ್ರೆ ಅವ್ರಿಗೆ ನಾವೇನ್ ಕಾರ್ ಕೊಟ್ಟಿರ್ತೀವಿ, ಅವ್ರು ಯಾವ ದೇಶದಾಗ ಬಂದಿರ್ತಾರೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಕ್ಕೋಸ್ಕರ ಅವರ ಒಂದು ಫ್ಲಾಗ್ ಇರಬೇಕು, ನಮ್ಮ ಒಂದು ಫ್ಲಾಗ್ ಕೂಡ ಇರಬೇಕು. ಅಂದ್ರೆ ಎರಡು ಫ್ಲಾಗ್ ಆರ್ತಾ ಇದ್ರೆ ಸ್ನೇಹಿತರೆ, ನಮ್ದು ಬಲಭಾಗದಲ್ಲಿ ಇರಬೇಕು. ಅದು ನಾವು ಎಚ್ಚರಿಕೆ ವಹಿಸ್ಬೇಕು ಅಷ್ಟೇ. ಕಾರ್ ಹೋಗ್ತಾ ಇದೆ, ಕಾರಿನ ಬಲಭಾಗದಲ್ಲಿ ನಮ್ದು ಇರಬೇಕು. ಇದಿಷ್ಟು ಬಿಟ್ರೆ ಇನ್ನು ರೈಲು ಮತ್ತೆ ಏರ್ಕ್ರಾಫ್ಟ್, ನಾನು ಸೈಜ್ ಹೇಳಿದ್ದೀನಿ ಆಲ್ರೆಡಿ ಸ್ಟಾರ್ಟಿಂಗ್, ರೈಲಲ್ಲಿ ಏನ್ ಸೈಜು, ಏರ್ಕ್ರಾಫ್ಟ್ ಅಲ್ಲಿ ಏನ್ ಸೈಜು ಅಂತ. ಆದ್ರೆ ಇದು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೈಲ್ಗಳಲ್ಲಿ, ಏರ್ಕ್ರಾಫ್ಟ್ ಗಳಲ್ಲಿ ರಾಷ್ಟ್ರಪತಿಗಳು ದೇಶದೊಳಗೆ ವಿಶೇಷ ರೈಲಿನ ಪ್ರಯಾಣಿಸುವಾಗ ಮಾತ್ರ ರೈಲು ಹೊಡುವ ನಿಲ್ದಾಣ ಅಂದ್ರೆ ಟ್ರೈನಿಂಗ್ ಹೋಗ್ತಾ ಇದೆ ಅಂದ್ರೆ ಇದು ಪ್ಲಾಟ್ಫಾರ್ಮ್, ಅಂದ್ರೆ ಈ ಕಡೆ ಹಳಿಗಳಿರುತ್ತೆ, ಹಳಿಗಳಿರ್ತವೆ, ಪ್ಲಾಟ್ಫಾರ್ಮ್ ಇಲ್ಲೆಲ್ಲೋ ಇರುತ್ತೆ, ಈ ಕಡೆ ಪ್ಲಾಟ್ಫಾರ್ಮ್ ಇದೆ. ಓಕೆ, ಈ ಪ್ಲಾಟ್ಫಾರ್ಮ್ಗೆ ಅಂದ್ರೆ ಕಡೆ ಇರತಕ್ಕಂಥದ್ದು, ಅಂದ್ರೆ ಇದು ಇಲ್ಲಿ ನಾವು ಆರಿಸ್ಬೇಕಾಗತ್ತೆ. ಓಕೆ, ಇಲ್ಲಿ ನಾವು ಆರಿಸ್ಬೇಕಾಗತ್ತೆ. ಅಂದ್ರೆ ಈ ರೈಲಲ್ಲಿ ಪ್ಲಾಟ್ಫಾರ್ಮ್ ಕಡೆ ಇರೋ ಒಂದು ಚಾಲಕನ ಕ್ಯಾಬಿನ್ ಇಂದ ರಾಷ್ಟ್ರಧ್ವಜನ ಹಾರಿಸ್ಬೇಕಾಗತ್ತೆ. ಓಕೆ, ವಿದೇಶ ಪ್ರದೇಶದಲ್ಲಿರುವ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಥವಾ ಪ್ರಧಾನಿಯನ್ನು ಹೊತ್ತೊಯ್ಯುವ ವಿಮಾನ ರಾಷ್ಟ್ರಧ್ವಜ ಹಾರಿಸಲಾಗುತ್ತದೆ. ನೋಡೋಣ, ವಿಮಾನದಲ್ಲಿ ತಗೊಂಡು ಹೋಗ್ಬೋದು ಅಂತ ಹೇಳಿದ್ವಿ. ಆದ್ರೆ ಅಲ್ಲಿ ಭೇಟಿ ನೀಡಬೇಕಾದ್ರೆ ಅವರುಗಳು ಆ ದೇಶದ ಫ್ಲಾಗ್ ಗಳನ್ನು ಕೂಡ ಅವರು ಸೌಜನ್ಯಕ್ಕಾಗಿ ಯೂಸ್ ಮಾಡಬಹುದು.
ಹಾರಿಸಬಹುದು. ಬಟ್ ನಮ್ದು ಬಲಭಾಗದಲ್ಲಿ ಇರಬೇಕು. ಮತ್ತೆ ಅಧ್ಯಕ್ಷರು ಭಾರತದೊಳಗೆ ಪ್ರವಾಸಕ್ಕೆ ಹೋದಾಗ ರಾಷ್ಟ್ರಪತಿಗಳು ವಿಮಾನವನ್ನು ಏರುವ ಮತ್ತು ಅದರಿಂದ ಇಳಿಯುವ ಬದಿಯಲ್ಲಿ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಲಾಗುತ್ತದೆ. ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್. ನಾನು ನಿಮ್ಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದೆ, ಮತ್ತೆ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಮ್ಮ ಈ ಒಂದು ಧ್ವಜ ಸಂಹಿತೆ ಅಥವಾ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ. ಧ್ವಜ ಸಂಹಿತೆ ಅಥವಾ ಫ್ಲಾಗ್ ಕೋಡ್ ಆಫ್ ಇಂಡಿಯಾದಲ್ಲಿ ಕೊಟ್ಟಿದ್ದಾರೆ. ಓಕೆ, ದಿಸ್ ಆರ್ ವೆರಿ ಯೂಸ್ಫುಲ್ ಪಾಯಿಂಟ್ಸ್ ಸ್ನೇಹಿತರೆ. ಪ್ರಮುಖವಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕವರ್ ಮಾಡಿದ್ದೀನಿ. ಇದ್ರ ಮೇಲೆ ಯಾವುದೇ ಕೊಟ್ಟರು ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಕವರ್ ಮಾಡಿದ್ದೀನಿ. ಇದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಓಕೆ, ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದು ಎಲ್ಲ ಒಬ್ಬ ಭಾರತೀಯ ಪ್ರಜೆಗೂ ತಲುಪಲಿ, ಅವರು ಕೂಡ ಇದ್ರ ಬಗ್ಗೆ ಮಿಸ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.